ದೊಡ್ಡದಾಗಿ ರೈತ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ವ್ಲಾಗ್. ತುಂಬ ದಿನಗಳ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಹತ್ರ ಐಫೋನ್ 12 ಇತ್ತು. ಅದು ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಾ ಇತ್ತು, ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹೀಗೂ ಸೆಪ್ಟೆಂಬರಲ್ಲಿ ಐಫೋನ್ 17 ರಿಲೀಸ್ ಆಗುತ್ತಲ್ಲ, ಅದನ್ನು ತೊಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಹಾಗೆ ನಂದು 20th ಆ್ಯನಿವರ್ಸರಿ ಕೂಡ ಇತ್ತು. ಅದಕ್ಕೆ ಹೇಮಂತು ಐಫೋನ್ 17ನ ಗಿಫ್ಟ್ ಮಾಡಿದ್ರು. ಸೊ ಬ್ಯಾಕ್ ಆನ್ ಟ್ರ್ಯಾಕ್. ಮತ್ತೆ ವಿಡಿಯೋಸ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿಂದ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ನೀವು ಆಗಲೇ ನೋಡಿರೋ ಹಾಗೆ ಈ ವಿಡಿಯೋ ಬಂದು ನನ್ನ ಫ್ರೆಂಡ್ ಮಗಳದು ಮದುವೆ ಇತ್ತು. ಕೊಡಗಿನವರು ಅವರು, ವಿರಾಜಪೇಟೆಯಲ್ಲಿ ಮದುವೆ ಇತ್ತು. ನನಗೆ ಹೇಮಂತ್ಗೆ ಫಸ್ಟ್ ಟೈಮು ಇದು ಕೊಡಗಿನ ಮದುವೆ ಎಕ್ಸ್ಪೀರಿಯನ್ಸ್ ಆಗಿದ್ದು. ನಾವು ಯಾವುದೂ ಕೊಡಗಿನ ಮದುವೆಗೆ ಹೋಗಿರಲಿಲ್ಲ. ತುಂಬ ಜನ ಫ್ರೆಂಡ್ಸ್ ಇದ್ದರು, ಬಟ್ ಅವ್ರ ಮಕ್ಕಳೆಲ್ಲ ಇನ್ನೂ ಚಿಕ್ಕವರು. ಹಾಗಾಗಿ ನಾನು ಯಾವುದೂ ಮದುವೆ ಅಟೆಂಡ್ ಮಾಡಿರಲಿಲ್ಲ. ಸೊ ಇವತ್ತು ವಿರಾಜಪೇಟೆಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಏನೆಲ್ಲ ನೋಡಿದ್ವಿ, ಏನೆಲ್ಲ ತಿಂದ್ವಿ, ಮದುವೆ ಹೇಗಿತ್ತು ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆನ್ ದ ವೇ ಕಾಡಾನೆ ಎಲ್ಲ ನೋಡಿದ್ವಿ. ನಿಮಗೆ ಗೊತ್ತು ಕೊಡಗಿನ ವೆದರ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಲೈಟಾಗಿ ಡ್ರಿಸಲ್ ಆಗ್ತಾ ಇತ್ತು, ಚಳಿ ಆಗ್ತಾ ಇತ್ತು. ಚಳಿ ಆದ್ರಂತೂ ಬಿಸಿ ಬಿಸಿ ಏನಾದರೂ ಕುಡಿಬೇಕು, ತಿನ್ನಬೇಕು ಅಂತ ಆಸೆ ಆಗುತ್ತೆ. ಅದರಲ್ಲೂ ಹೇಮಂತ್ಗೆ ಜರ್ನಿ ಸ್ಟಾರ್ಟ್ ಆದ್ರಂತೂ ತುಂಬ ಹೊಟ್ಟೆ ಹಸಿಯುತ್ತೆ. ಪೊನ್ನಂಪೇಟೆ ಹತ್ರ ನಾವು ಒಂದು ಟಾಟಾದವ್ರದ್ದು ಟಾಟಾ ಕಾಫಿ ಲಿಮಿಟೆಡ್ ಅಂತ ಒಂದು ಕೆಫೆ ನೋಡಿದ್ವಿ. ಇದೇ ನೋಡಿ ಆ ಕೆಫೆ, ತುಂಬ ಚೆನ್ನಾಗಿತ್ತು. ನೀವು ಯಾರು ಈ ಸೈಡ್ ಬಂದರೆ ಟ್ರೈ ಮಾಡಿ. ಕಾಫಿ ಕೂಡ ಚೆನ್ನಾಗಿತ್ತು, ಸ್ನ್ಯಾಕ್ಸ್ ತೊಗೊಂಡಿದ್ವಿ, ಅದು ಕೂಡ ಚೆನ್ನಾಗಿತ್ತು. ಮತ್ತು ಇಲ್ಲಿ ಕಾಫಿ ಪೌಡ್ರು ಕೂಡ ಸೇಲ್ ಮಾಡ್ತಾರೆ. ನೋಡಿ, ನೇಚರ್ ಮಧ್ಯ ಇದು ಬಿಲ್ಡಿಂಗ್ ಇರೋದು. ತೋರಿಸ್ತೀನಿ ಒಳಗಡೆನೂ ಎಲ್ಲ. ತುಂಬ ಚೆನ್ನಾಗಿತ್ತು. ನೀವು ಈ ನೇಚರ್ ಮಧ್ಯ ಕುತ್ಕೊಂಡು ಕಾಫಿ ಕುಡಿತಾ ಇದ್ರೆ ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲ್ಲ. ನಾನಂತೂ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ ಇಲ್ಲಿ. ಜೇನು ಪೆಪ್ಪರು, ಆಮೇಲೆ ಇದು ಕಾಫಿ ಪೌಡರ್ ಎಲ್ಲ. ಕುಡಿಯೋ ಕಾಫಿ ಇಲ್ವಂತ? ಅದೇ ಕಾಫಿ ಅಂತ, ಅದನ್ನೇ ಕಾಫಿ ಮತ್ತು ಕಾಫಿ ಪೌಡ್ರು ಪರ್ಚೇಸ್ ಮಾಡೋದಕ್ಕೆ ಟಾಟಾ ಕಂಪನಿ. ಚೆನ್ನಾಗಿದೆ. ನೇಚರ್ನ ಇಷ್ಟಪಡೋರ್ಗಂತೂ ಈ ಪ್ಲೇಸು ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಚಿಲ್ ಮಾಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಮನೋಜ್ಞನ ಕರ್ಕೊಂಡು ಮತ್ತೆ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಫಾಸ್ಟಾಗಿ ಉಂಟಾ ಟ್ರಾಫಿಕ್ ಜಾಮ್ ಎಷ್ಟೊತ್ತಾಗುತ್ತಪ್ಪ. ವಿರಾಜಪೇಟೆ ರೀಚ್ ಆಗೋದಕ್ಕೆ ಇನ್ನು 45 ಮಿನಿಟ್ಸ್ ಇರೋ ಹಾಗೇನೆ ನಿಮಗೆ ಗೋಣಿಕೊಪ್ಪ ಅಂತ ಒಂದು ಊರು ಸಿಗುತ್ತೆ. ಇದು ನನ್ನ ಫ್ರೆಂಡ್ ಊರು ಕೂಡ. ಅವ್ರ ಹೆಸರು ಬೇಬಿ ಆಂಟಿ ಮತ್ತು ಗಾನಾ ಅಂತ. ಅವ್ರ ಮನೆಗೆ ನಾವು ಫ್ರೆಂಡ್ಸ್ ಎಲ್ಲ ಬಂದು 2 ಡೇಸ್ ಸ್ಟೇ ಮಾಡಿದ್ವಿ. ಅಲ್ಲಿ ನಾವು ವುಮೆನ್ಸ್ ಕಿಚನ್ ಅಂತ ಒಂದು ರೆಸ್ಟೋರೆಂಟ್ ನೋಡಿದ್ವಿ. ಮೈಸೂರಲ್ಲಿ 3RRರಲ್ಲಿ ಬಾಳೆ ಎಲೆ ಊಟ ಕೊಡ್ತಾರಲ್ಲ, ಅದೇ ರೀತಿ ಇಲ್ಲೂ ಬಾಳೆ ಎಲೆ ಊಟ ಇತ್ತು.
ಹೇಮಂತು ಫುಲ್ ಮೀಲ್ಸ್ ತಗೊಂಡ್ರು. ನಾನು ಬಿರಿಯಾನಿ ರೈಸ್ ವಿತ್ ಅದಕ್ಕೇನೋ ಕರಿ ಕೊಡ್ತಾರೆ, ನಾನು ಅದನ್ನು ಟೇಸ್ಟ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ಫಿಶ್ ಇಷ್ಟ ಇರೋರಿಗೆ ಈ ಸೈಡ್ ಬಂದರೆ ವುಮೆನ್ಸ್ ಕಿಚನಲ್ಲಿ ಟ್ರೈ ಮಾಡಿ ಫುಡ್ನ, ತುಂಬ ಚೆನ್ನಾಗಿರುತ್ತೆ, ನಿಮಗೆ ಇಷ್ಟ ಆಗುತ್ತೆ. ನಂದು ಮೀಲ್ಸ್ ಫುಲ್ ಮೀಲ್. ಮನೇಲಿ ಇಷ್ಟು ಪಲ್ಯ ತಿನ್ನಲ್ಲ, ಇಲ್ಲಿ ಫುಲ್ ಮೀಲ್ಸ್. ಇಲ್ಲ ಬೇಡಿ. ಇದೇನಿದು? ಮೋಸ್ಟ್ಲಿ ಕಾಳು ಅನ್ಸುತ್ತೆ. ಕಾಳು ಸ್ವಲ್ಪ ಹಾಗೆ, ಆಮೇಲೆ ವೈಟ್ ರೈಸ್. ಹಾಂ ಸ್ವಲ್ಪ ಬೇಡ. ಬಾಯ್ಲ್ಡ್ ರೈಸ್ ಈಗ ಚೆನ್ನಾಗಿದೆ. ಸ್ವಲ್ಪ ಫಿಶ್ ಹೇಳಲ್ವಾ? ಯಾವ್ದು? ಇದು ಆವಲಿ, ಚೆಂಬಲಿ, ಐಲ ಮತ್ತಿ. ಇದು ತಗೊಳ್ಳ? ಚೆಂಬಲಿ. ಥ್ಯಾಂಕ್ ಯು. ಆವಳಿ, ಚಂಬಳಿ. ರೇಟು ರೀಸನಬಲ್ ಆಗಿತ್ತು. ನಾವು ಬಿಲ್ ಪೇ ಮಾಡಬೇಕಾದ್ರೆ ಓನರ್ನ ಮಾತಾಡಿಸಿದಾಗ ಗೊತ್ತಾಯಿತು, ಇದು ಕೇರಳ ಮತ್ತು ಕೊಡಗಿನ ಸ್ಟೈಲು ಮಿಕ್ಸಲ್ಲಿ ನಾವು ಅಡುಗೆ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಫುಡ್ ಮಾತ್ರ ಟೇಸ್ಟ್ ಆಗಿತ್ತು. ಒಳ್ಳೆ ಊಟ ಮಾಡಿಕೊಂಡು ವಿರಾಜಪೇಟೆ ಸೈಡು ಹೊರಟ್ವಿ. Journey start. Turn left onto FMC Road, then take the first right onto Colonel Putachanda Ganapathy Road. ನಾವು ವಿರಾಜಪೇಟೆ ರೀಚ್ ಆದಾಗ ಆಲ್ಮೋಸ್ಟ್ 4:30 ಆಗಿತ್ತು. ಸೊ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಫಂಕ್ಷನ್ಗೆ ರೆಡಿ ಆದ್ವಿ. ಯಾರ್ದು ಮನೇನ ರೂಮ್ ಅಂತೂ ಇತ್ತವ್ರೆ. ಇಲ್ಲ ಅದು ರೂಮ್ ಇರಬೇಕಿತ್ತವೆ. ಇಷ್ಟು ಚಿಕ್ಕ ಚಿಕ್ಕ ರೋಡ್ ಇದೆಯಲ್ಲ ಜಾನ್. ಕೂರ್ಗಿಸ್ ಮದುವೆಗೆ ಕೂರ್ಗಿಸ್ ಥರನೇ ಸೀರೆ ಉಡೋಣ ಅಂತ ಪ್ಲ್ಯಾನ್ ಆಗಿತ್ತು. ಬಟ್ ಅದೇ ನನ್ನ ಫ್ರೆಂಡ್ ಕೂರ್ಗಿ ಇದು ಮನೆ ಮತ್ತು ನನ್ನ ರೂಮು ತುಂಬ ದೂರ ಇದ್ದಿದ್ದರಿಂದ ಅವಳು ನನಗೆ ಬಂದು ಹೆಲ್ಪ್ ಮಾಡೋಕ್ಕಾಗಲಿಲ್ಲ. ಸೊ ನಾನು ನನ್ನ ಥರನೇ ಸ್ಟೈಲಲ್ಲಿ ಸೀರೆ ಉಟ್ಕೊಂಡು ಫಂಕ್ಷನ್ಗೆ ಹೋದ್ವಿ. ಒಳಗಡೆ ಹೋಗ್ತಿದ್ದಂಗೆ ಅಲ್ಲಿ ಸ್ನ್ಯಾಕ್ಸ್ದು ಕೌಂಟ್ರ್ ಇರುತ್ತೆ. ಪುಟ್ಟದಾಗಿ ಚಕ್ಲಿ, ಕೋಡ್ಬಳೆ ಮತ್ತು ಕಜ್ಜಾಯ, ಸ್ವೀಟ್ಸು, ಕಾಫಿ, ಟೀ ಎಲ್ಲ ಇಟ್ಟಿದ್ರು. ಸೊ ಅದನ್ನೆಲ್ಲ ತಗೊಂಡು ಮೇಲ್ಗಡೆ ಹಾಲ್ ಇರೋದು ಅಲ್ಲಿಗೆ ಹೋದ್ವಿ. ಎಲ್ಲ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ರು. ನೋಡಿ ಇದೆ ಗಾನಾ ಮತ್ತು ಬೇಬಿ ಆಂಟಿ ಅಂತ ನನ್ನ ಫ್ರೆಂಡ್ ಹೇಳಿದ್ನಲ್ಲ ಅವರು. ಸೊ ನನಗೆ ಗಾನಾ ತುಂಬ ಹೆಲ್ಪ್ ಮಾಡಿದ್ಲು. ಇವ್ರ ಮದುವೆದು ಶಾಸ್ತ್ರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ. ಇವರೇ ನನ್ನ ಫ್ರೆಂಡು ಕವಿತಾ ಅಕ್ಕ ಅಂತ. ಈವ್ನಿಂಗು ಶಾಸ್ತ್ರ ಇದ್ದಿದ್ದು ಅಮ್ಮ ಮಗಳಿಗೆ ತಾಲಿ ಕಟ್ಟೋದು ಅಷ್ಟೇ ಶಾಸ್ತ್ರ. ಅದಾದಮೇಲೆ ಎಲ್ಲರೂ ಕೆಳಗಡೆ ಬಂದ್ಬಿಡ್ತಾರೆ. ಅಲ್ಲಿ ಡ್ರಿಂಕ್ಸು ಮತ್ತು ಫುಡ್ಡೆಲ್ಲ ಅರೇಂಜ್ ಆಗಿರುತ್ತೆ. ಇಲ್ಲಿ ಜೆಂಟ್ಸ್‌ಗೆ ಮತ್ತು ಲೇಡೀಸ್‌ಗೆ ಸಪ್ರೇಟ್ ಕೌಂಟ್ರು ಮಾಡಿರ್ತಾರೆ. ಜೆಂಟ್ಸ್‌ಗೆ ಬೇರೆ ಕಡೆ ಡ್ರಿಂಕ್ಸು ಮತ್ತು ಫುಡ್ ಇರುತ್ತೆ. ಲೇಡೀಸ್‌ಗೆಲ್ಲ ಒಳಗಡೆ ಒಂದು ಹಾಲ್ ಇದೆ. ಅಲ್ಲಿ ಅವ್ರಿಗೆ ಡ್ರಿಂಕ್ಸು ಮತ್ತು ಫುಡ್ಡೆಲ್ಲ ಅರೇಂಜ್ ಮಾಡಿರ್ತಾರೆ. ತುಂಬ ವೆರೈಟೀಸು ಫುಡ್ಡಲ್ಲಿತ್ತು. ಫ್ರೂಟ್ಸ್ ಇತ್ತು, ಮತ್ತು ಚಿಕನ್ ಕರಿ ಇತ್ತು, ಚಿಕನ್ ಫ್ರೈ ಇತ್ತು, ಪೋರ್ಕ್ ಫ್ರೈ ಇತ್ತು, ಮತ್ತು ಕೀಮಾ ಬಾಲ್ಸು, ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ನೋಡಿ ತಿಂದ್ಬಿಟ್ಟು ಎಲ್ಲ ಬಂದಿಲ್ಲಿ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ವಿ. ಇವರಲ್ಲಿ ಹೇಗೆ ಅಂತಂದರೆ ಲೌಡ್ ಮ್ಯೂಸಿಕ್ ಇರೋದಿಲ್ಲ. ಈ ವಾಲ್ಗದಲ್ಲೇ ಅವರು ಫುಲ್ ಡ್ಯಾನ್ಸ್ ಮಾಡೋದು. ಅಲ್ಲಿ ನೋಡಿ ನನಗೆ ಗಾನ ಹೇಳ್ಕೊಡ್ತಾ ಇದ್ದಾಳೆ ಸ್ಟೆಪ್ಸು. ಹಾಗೆ ಫಾಲೋ ಮಾಡ್ತಾ ಇದ್ದೀನಿ, ಟ್ರೈ ಮಾಡ್ತಾ ಇದ್ದೀನಿ ಅವ್ರ ಥರ ಸ್ಟೆಪ್ಸ್ ಹಾಕೋದಕ್ಕೆ. ವಿ ರಿಯಲಿ ಎಂಜಾಯ್ಡ್.
ಡ್ಯಾನ್ಸ್ ಎಲ್ಲ ಮಾಡಿ ಸುಸ್ತಾಗಿ ರೂಮಿಗೆ ಬಂದಾಗ ಮಿಡ್‌ನೈಟ್ 1:00 ಆಗಿತ್ತು. ಸೊ ಬೆಳಗ್ಗೆ 9:30ಗೆ ಮತ್ತೆ ರೆಡಿಯಾಗಿ ನಾನು ಹೇಮಂತು ಫಂಕ್ಷನ್ ಹಾಲ್‌ಗೆ ಹೋದ್ವಿ. ಎಲ್ಲ ಶಾಸ್ತ್ರ ಎಲ್ಲ ನೋಡೋಣ ಅವ್ರದ್ದೆಲ್ಲ ಹೇಗಿರುತ್ತೆ ಅಂತ. ಇಲ್ಲಿ ನೋಡಿ ಇದು ಹುಡುಗಿ ತಂದೆ ಸುಬ್ಬಣ್ಣ ಅಂತ ಹೇಮಂತ್ ಫ್ರೆಂಡು. ಮತ್ತೆ ಅವ್ರ ಮಗ. ಅವ್ರದ್ದೆಲ್ಲ ಡ್ರೆಸ್ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ ತುಂಬ ಖುಷಿ ಆಗ್ತಾ ಇತ್ತು. ಯೆಲ್ಲೋ ಡ್ರೆಸ್ಸಲ್ಲಿರೋದು ಕವಿತಾ ಅಕ್ಕ, ಹುಡುಗಿ ಅಮ್ಮ, ಆಶಿಕಾ ಹುಡುಗಿ. ಇವ್ರ ಮದ್ವೆನ ಮೋಸ್ಟ್ಲಿ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಅನ್ಸುತ್ತೆ ನಮ್ಮ ಫ್ರೆಂಡ್ಸು. ಇಲ್ಲಿ ನೋಡಿ ಹುಡುಗನ್ನ ಫಂಕ್ಷನ್ ಹಾಲ್‌ಗೆ ಕರ್ಕೊಂಡ್ಬಂದು ಅಲ್ಲಿ ಕೂರಿಸಿ, ಇಲ್ಲಿ ಬಾಳೆಕಂದ್ ಇಟ್ಟಿರ್ತಾರೆ ನೋಡಿ, ಅದನ್ನ ಹುಡುಗನ ಕಡೆಯವರು, ಹುಡುಗಿ ಕಡೆಯವರು ಇಬ್ರುವೆ ಈ ತರ ಕಟ್ ಮಾಡ್ತಾರೆ. ಅದಾದ್ಮೇಲೆ ಹುಡುಗನ್ನ ಮೇಲ್ಗಡೆ ಫಂಕ್ಷನ್ ಹಾಲ್‌ಗೆ ಕರ್ಕೊಂಡ್ಬರ್ತಾರೆ. ಹುಡುಗಿ ತಾಯಿ ಹುಡುಗನ್ಗೆ ಹಾಲು ಅನ್ನ ತಿನ್ನಿಸ್ಬೇಕಂತೆ. ಅದೊಂದು ಶಾಸ್ತ್ರ ಇತ್ತು. ಅದಾದ್ಮೇಲೆ ಹುಡುಗಿನ ಕರ್ಕೊಂಡ್ ಬಂದು ಹುಡುಗನ ಪಕ್ಕ ಕೂರ್ಸೋದು ಒಂದು ಶಾಸ್ತ್ರ ಅವ್ರದ್ದು. ಹುಡುಗ ಹುಡುಗಿನ ಜೊತೆಲಿ ಕೂರ್ಸಿದ್ಮೇಲೆ ಎಲ್ಲರೂ ಹೋಗಿ ಗಿಫ್ಟ್ ಕೊಟ್ಟು ಆಶೀರ್ವಾದ ಮಾಡಿ ಬರ್ತಾರೆ. ಸೊ ಅಲ್ಲಿಗೆ ಮದ್ವೆ ಮುಗೀತು ಅಂತ ನಾವು ಮದ್ವೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಮೈಸೂರು ಕಡೆ ಹೊರಟ್ಬಿಟ್ವಿ. ಅವ್ರದ್ದು ಸಂಜೆ ಕೂಡ ಇನ್ನೊಂದು ಫಂಕ್ಷನ್ ಇತ್ತು. ಆದರೆ ನಮಗೆ ಮೈಸೂರಿಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಫ್ರೆಂಡ್ಸ್ ಎಲ್ಲ ಊಟ ಮುಗಿಸ್ಕೊಂಡು ಮೈಸೂರಿಗೆ ಹೊರಟ್ಬಿಟ್ವಿ. ಆನ್ ದ ವೇ ಹೋಗ್ತಾ ಮತ್ತಿಗೂಡು ಸಾಕಾಣೆ ಶಿಬಿರ ಸಿಗುತ್ತೆ. ಅಲ್ಲಿ ಆನೆಗಳನ್ನೆಲ್ಲ ನೋಡ್ಕೊಂಡು ಮೈಸೂರಿಗೆ ಹೊರಟ್ವಿ. ಮುಟ್ಟು ಈಗ ಫಸ್ಟ್ ಎಲ್ಲ